ಕೆಲವೊಂದು ಸಂಪುಗಳನ್ನ ನೀವು ನೋಡೋದೇ ಇರಲ್ಲ. ಸಂಪುಗಳು ಹೇಗಿರುತ್ತಂದ್ರೆ ಪಾಚಿ ಕಟ್ಟಿ ಗಲೀಜಾಗಿರುತ್ತೆ. ಇದನ್ನ ಏನ್ ಮಾಡ್ಬೋದು ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ರ್ಯಾಕ್ಸ್ ಇದ್ರೆ ಅದನ್ನ ವಾಟರ್ ಪ್ರೂಫಿಂಗ್ ಮಾಡಿಕೊಂಡು ಕ್ಲೀನ್ ಆಗಿ ಈ ತರ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಉಜ್ಜಿ ಪಾಚಿ ಎಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿ ಅದಕ್ಕೆ ಕೆಮಿಕಲ್ ಬರುತ್ತೆ, ಡ್ಯಾಮ್ ಪ್ರೂಫ್ ಅಂತ. ಇದು ನಾನು ಡಾಕ್ಟರ್ ಫಿಕ್ಸೆಡ್ ತಗೊಂಡಿದ್ವಿ. ಇದರಲ್ಲಿ 2 ಡಬ್ಬಗಳು ಬರುತ್ತೆ. ಈ 2 ಡಬ್ಬಗಳನ್ನ ಮಿಕ್ಸ್ ಮಾಡಿಕೊಂಡು ನಾವೇನು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಡ್ತೀವಲ್ಲ ಆ ಸಂಪಿಗೆ 2 ಕೋಟ್ ಆಗಿ ಅಪ್ಲೈ ಮಾಡಬೇಕು. 2 ಕೋಟು ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡಬೇಕು. ಇದನ್ನ ಮಾಡಬೇಕಾದ್ರೆ ಜೊತೆಲಿ ಒಬ್ರು ಇರಬೇಕು. ಇದು ಯಾಕಂದ್ರೆ ಒಂಥರ ಕೆಮಿಕಲ್ಲು, ಅನ್ಕಾನ್ಶಿಯಸ್ ಆಗ್ತಾರೆ. ಸ್ಮೆಲ್ಲು ಅಷ್ಟೇ. ಇದನ್ನ ಅಪ್ಲೈ ಮಾಡಿದ್ಮೇಲೆ 1 ದಿನ ಫುಲ್ ಡ್ರೈ ಮಾಡಿ, ಅಂದರೆ ಸಂಪ್ ಕವರ್ ಓಪನ್ ಮಾಡಿಟ್ಟು ಡ್ರೈ ಆದಮೇಲೆ ಸಂಪಲ್ಲಿ ನೀರು ಬಿಟ್ಟು ಯೂಸ್ ಮಾಡ್ಬೋದು. ಇದರಿಂದ ಪಾಚಿ ಕಟ್ಟಲ್ಲ, ನೀಟಾಗಿ ಕಾಣುತ್ತೆ. ಈ ಥರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ.